ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಿರಂತರವಾಗಿ ನಡೀತಾ ಇವೆ. ಇವತ್ತು ಸ್ವಾಮಿ ವಿವೇಕಾನಂದರ 162ನೇ ಜನ್ಮದಿನೋತ್ಸವ. ಜೊತೆಯಲ್ಲಿ ಸುಮಾರು 400 ಮಕ್ಕಳು ಮತ್ತು ಯುವಕರು ಯುವತಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಾನು ಅವ್ರನ್ನ ಭವಿಷ್ಯ ಭಾರತ ಅಂತ ಕರಿತೇನೆ. ಯಾವಾಗಲೂ ಸ್ವಾಮಿ ವಿವೇಕಾನಂದರ ಆಸೆ ಏನಿತ್ತು ಅಂದರೆ ನವಭಾರತ ನಿರ್ಮಾಣದಲ್ಲಿ ಈ ಯುವಜನತೆಯ ಪಾತ್ರ ಬಹಳ ದೊಡ್ಡದು. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಮಾತಾಡಿದ್ದಾರೆ ಎಲ್ಲ ಉಪನ್ಯಾಸಕರು. ಈ ಕಾರ್ಯಕ್ರಮ ನನಗನ್ಸುತ್ತೆ ಇಂತಹ ಕಾರ್ಯಕ್ರಮ ಮಧ್ಯೆ ನಡೀತಾ ಇದ್ದರೆ ಆ ಯೋಚನೆ, ಆ ವಿಚಾರಧಾರೆ ಹಾಗೆಯೇ ಮನಸ್ಸಲ್ಲಿ ಇರುತ್ತೆ. ಇದು ವರ್ಷಕ್ಕೊಂದ್ಸಲ ನಡೆಯುವಂಥದ್ದಲ್ಲ, ಇದು ನಿತ್ಯ ನಡಿಬೇಕು. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮತ್ತು ಯುವಜನತೆಗೆ ಮುಖ್ಯವಾಗಿ ದೇಶಭಕ್ತಿ, ದೇಶಾಭಿಮಾನ, ದೇಶದ ಆ ಒಂದು ಉನ್ನತಿಗೆ ತನ್ನನ್ನೇ ತಾನು ತೊಡಗಿಸ್ಕೊಂಡು ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ತ್ಯಾಗ ಮತ್ತು ಸೇವೆಯ ಈ ಧಾರೆಗಳನ್ನು ಯುವಕರಿಗೆ ಕೊಡುವಂಥ ಒಂದು ಅವಕಾಶ, ವೇದಿಕೆ ಇದು ಅಂತ ನಾನು ಭಾವಿಸ್ತೀನಿ. ಇಂತಹ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಆಯೋಜಿಸಿದ ಶ್ರೀ PGR ಸಿಂಧ್ಯಾ ಮತ್ತು ಅವರ ತಂಡದವರಿಗೆ ನನ್ನ ಅಭಿನಂದನೆಗಳು. ಮುಂದೆಯೂ ಸಹ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಮತ್ತು ನಾನು ಸ್ವಾಮಿ ಜಪಾನಂದ ಒಬ್ಬ ಸ್ಕೌಟ್ ಆಗಿದ್ದೆ. ನನ್ನ ಶಾಲೆಯಲ್ಲಿ ನಾನು ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ ಮೈಸೂರಲ್ಲಿ ಮತ್ತು ಮರಿಮಲ್ಲಪ್ಪ ಹೈಸ್ಕೂಲಲ್ಲಿ ಆಗಿನ ಕಾಲದಲ್ಲೇ ನಾನು ಪ್ರೆಸಿಡೆಂಟ್ ಸ್ಕೌಟ್ ಅವಾರ್ಡ್ ತೊಗೊಂಡು VV ಗಿರಿಯವರ ಹತ್ರ ಹೋಗಿ ನಿಂತ್ಕೊಂಡು ಅವಾರ್ಡ್ ತೊಗೊಂಡೆ. ಆ ಸಂದರ್ಭದಲ್ಲಿ ನನಗೆ ಗೈಡ್ ಮಾಡಿದ ಇವರು ಅವಾಗ ನನಗೆ ಗೈಡ್ ಮಾಡಿದ್ರು. ವಿಷಲ್ ಇವ್ರು ಊದಿದ್ರೆ ನಾನು ಮುಂದೆ ಬಂದು ನಿಂತ್ಕೋತಿದ್ದೆ ಪೆಟ್ರೋಲ್ ಲೀಡರ್ ಆಗಿ. ಅದನ್ನು ಇವತ್ತು ನಾನು ಜ್ಞಾಪಿಸ್ಕೊಳ್ತೀನಿ. ಐ ಆಮ್ ಸೋ ಹ್ಯಾಪಿ ಟು ಸಿ ಆಲ್ ದ ಎಲ್ಡರ್ಸ್. ಆ್ಯಂಡ್ ಇವತ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ದಿವಸ, ಒಳ್ಳೆ ಅರ್ಥದಲ್ಲಿ ಯುವ ದಿನಾಚರಣೆಯನ್ನು ಮಾಡ್ದಂಗಾಗಿದೆ. ನಮಸ್ಕಾರ.